ಸ್ವಾಮಿನಾಥಪುರಂ ಕೋರಮಂಡಲ್ ವೋಟ್ ಲೈನ್ನಲ್ಲಿ ನೆಲೆಸಿರುವಂತಹ ಶ್ರೀ ಮುದಿವೆಂಗಡ ಮುದಿಯನ್ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಹಳ ಸುಮಾರು 139 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಪ್ರತಿ ತಿಂಗಳು ಕೂಡ ಸ್ವಾತಿ ನಕ್ಷತ್ರ ಮತ್ತು ಪೌರ್ಣಮಿ ನಕ್ಷತ್ರ ಪೂಜೆಗಳನ್ನು ಬಹಳ ವಿಧಿವಿಧಾನಗಳಿಂದ ನಡೆಸಿಕೊಂಡು ಬರ್ತಾ ಇದೆ. ಈ ಒಂದು ದೇವಸ್ಥಾನದಲ್ಲಿ ಸ್ವಾತಿ ನಕ್ಷತ್ರ ಮತ್ತು ಪೌರ್ಣಮಿ ನಕ್ಷತ್ರ ಪೂಜೆಗಳನ್ನು ನಡೆಸುವಾಗ ಮಧ್ಯಾಹ್ನ ಬೆಳಗ್ಗೆ ಸುಮಾರು 8 ಗಂಟೆಯಿಂದ ಪ್ರಾರಂಭವಾಗಿರುವಂತಹ ಪೂಜಾ ಹವನ ಹೋಮ ಇತ್ಯಾದಿಗಳು ನಡೆಯೋದಲ್ಲದೆ ಇದರಲ್ಲಿ ನುರಿತ ಋತ್ವಿಕರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಇದಾದ ನಂತರ ಮಹಾ ಅಭಿಷೇಕ ಅದಾದ ನಂತರ ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಂಡು ಬರಲಾಗ್ತಾ ಇದೆ. ಈ ಒಂದು ಜಿಲ್ಲೆಯ ಮತ್ತು ಅನೇಕ ಕಡೆಯಿಂದ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇರೋದು ತುಂಬ ವಿಶೇಷ ಆಗಿದೆ. ಮತ್ತು ಈ ದಿನ ಒಂದು ಹಮ್ಮಿಕೊಂಡಿರುವಂಥ ಉಚಿತ ಆರೋಗ್ಯ ಶಿಬಿರ ಇದನ್ನು RL ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಶ್ರೀ ತಿರುವೆಂಗಡ ಮುದಿಯನ್ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ RL ಜಾಲಪ್ಪ ಆಸ್ಪತ್ರೆಯವರು RL ಜಾಲಪ್ಪನವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಏರ್ಪಡಿಸಿರುವಂತಹ ಇದರಲ್ಲಿ ಇವರು ಮೊಬೈಲ್ ಒಂದು ವೈದ್ಯಾಲಯವನ್ನು ಕೂಡ ತಗೊಂಡು ಬಂದಿದ್ದಾರೆ. ಇದರಲ್ಲಿ ಎಲ್ಲ ಸುಸಜ್ಜಿತವಾದಂತಹ ವೈದ್ಯರುಗಳು ಕೂಡ ಕುಳಿತುಕೊಂಡು ಸುಸಜ್ಜಿತವಾದಂತಹ ಆಸನದ ವ್ಯವಸ್ಥೆಗಳು ಇದೆ. ರೋಗಿಗಳಿಗೆ ಒಳಗಡೆನೆ ಪ್ರಯೋಗ ಶಾಲೆ ಕೂಡ ಇದೆ. ECG ಮತ್ತು ಇತರ ಒಂದು ರೋಗಿಗಳ ಒಂದು ಚಿಕಿತ್ಸೆಯನ್ನು ಕೂಡ ನಡೆಸ್ಕೊಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಮತ್ತು ಸುಸಜ್ಜಿತವಾದಂಥ ಈ ಒಂದು ವಾಹನ ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋಗಿ ಬರ್ತಾ ಇದೆ. ಈ ದಿನ ನಮ್ಮ ದೇವಸ್ಥಾನದ ಆಶ್ರಯದಲ್ಲಿ ಏರ್ಪಡಿಸಿಕೊಂಡು ಬಂದಿರೋದಕ್ಕೆ ನಮಗೆ ಎಲ್ಲ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಈ ಶುಭ ಸಂದರ್ಭದಲ್ಲಿ ಈ ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನು ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಇಂದಿರಾ ಗಾಂಧಿ R ದಯಾಶಂಕರ್ ಅವರು ಆಗಮಿಸಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯವಾಗಿದೆ. ಹಾಗೆಯೇ ಅವರೊಂದಿಗೆ ಮಾಜಿ ಕೂಡ ಅಧ್ಯಕ್ಷರಾದಂತಹ ಜೈಪಾಲ್ ರವರು ಕೂಡ ಆಗಮಿಸಿ ಈ ಒಂದು ಆರೋಗ್ಯ ಶಿಬಿರಕ್ಕೆ ಉದ್ಘಾಟನೆಯನ್ನು ಮಾಡಿರೋದಕ್ಕೆ ನಾವೆಲ್ಲ ಕೂಡ ತುಂಬ ಚಿರಋಣಿಯಾಗಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಘಟ್ಟಕಾಮದೇನಹಳ್ಳಿಯ ಮಹಿಳಾ ಸಂಘಗಳ ಅಧ್ಯಕ್ಷೆ ಶ್ರೀಮತಿ ಶಾಂತಮ್ಮನವರು ಕೂಡ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಮತ್ತು ಈ ಒಂದು ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಬಂದಿರುವಂಥ ಎಲ್ಲ ರೋಗಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮತ್ತು ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯವನ್ನು ಆ ಲಕ್ಷ್ಮೀ ನರಸಿಂಹಸ್ವಾಮಿ ಕೊಡಲಿ ಅಂತ ಅಂದ್ಬಿಟ್ಟು ಹಾರೈಸ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. I have come here to just inaugurate the medical camp what they have arranged here in the ward number 3, and here our brother senior most leader and the present councillor 7th ward Jaipalana has come here and to inaugurate this medical camp, and it is very useful for the public people to take a treatment here. If any emergency or any serious or surgical like that, they will refer to the Jalapa hospital, and this good thing what they are doing in this area is a very good need for the people. Thank you. ಇಲ್ಲಿ ನಡೆದಿರ್ತಂಥ ಎಲ್ಲ ಗಣ್ಯರೇ ಹಾಗೂ ಮಾನ್ಯ ಅಧ್ಯಕ್ಷರಾದಂಥ ಇಂದಿರಾ ಗಾಂಧಿಯವರೇ ಹಾಗೂ ಜೈಪಾಲ್ ಸರ್ ಅವರೇ, ನಾನು ಹೋಗಿ ದೇವಸ್ಥಾನದ ಪರವಾಗಿ, ಯಾಕೆಂದರೆ ಮಹೇಂದ್ರ ಸರ್ ಬೆಂಗಳೂರಲ್ಲಿರೋದು, ಅದರಿಂದ ನೀನು ಪುರುಷೋತ್ತಮ್ ಸರ್ ಕರೀರಿ ಅಂದರು, ಇನ್ವೈಟ್ ಮಾಡಿ ಅಂದರು. ಅದಕ್ಕೆ ನಮಗೆ ಒಂದು ಜಾಲಪ್ಪ ಹಾಸ್ಪಿಟ್ಲಿಂದ ಫ್ರೀಯಾಗಿ ಈ ಥರ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ಮೊದಲಿಂದ ತುಂಬ ವರ್ಷಗಳಿಂದ ಗೊತ್ತು. ಆದರೆ ಮೊಬೈಲ್ ವ್ಯಾನಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇವಾಗ ತಾನೇ ಗೊತ್ತಾಯಿತು. ಅದನ್ನು ನಮ್ಮ ಬಡ ಜನತೆ ಈ ಏರಿಯಾದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಎಲ್ಲರೂ ಇಲ್ಲಿ ಬಡವರೇ. ಆ ಒಂದಿಂದ ಬಡವರು ಉಪಯೋಗಿಸ್ಕೊಳ್ಳಿ ಅವಕಾಶವನ್ನು ಅಂತ ಹೇಳ್ಬಿಟ್ಟು, ಯಾಕಂದರೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡೋದ್ರೆ ಫ್ರೀ ಆಪರೇಷನ್ಸ್ ಅಂದರೆ ಲಕ್ಷಾನುಗಟ್ಟಲೆ ಸಾವಿರಾರುಗಟ್ಟಲೆ ಖರ್ಚು ಮಾಡೋಕ್ಕೆ ಬಡವರು ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಪ್ ಮಾಡಿದ್ರೆ, ಒಂದು ಸ್ಲಿಪ್ ತೊಗೊಂಡು ಹೋದ್ರೆ ಸಾಕು, ಅಲ್ಲಿ ಮಾಡ್ತೀವಿ, ಆಪರೇಷನ್ ಎಲ್ಲ ಮಾಡ್ತೀವಿ, ಕೋಪರೇಟ್ ಮಾಡ್ತೀವಿ ಅಂತ ಮಾನ್ಯ ಲಕ್ಷ್ಮಣ್ ಸರ್ PR ಅವರು ಹೇಳಿದ್ರು.
ಯಾಕೆಂದ್ರೆ ಅವರು ಈ ಹಿಂದೆ 10-15 ವರ್ಷದ ನನಗೆ ಗೊತ್ತು, ನಾವು ಅನೇಕ ಕಾರ್ಯಕ್ರಮ ಮಾಡಿಸಿದ್ದೀವಿ. ಆ ಒಂದು ಇದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿ ಥರ ಹೇಳಿದ್ರಿಂದ ಇಲ್ಲಿ ಅರೇಂಜ್ ಮಾಡಿದ್ದೀವಿ, ಎಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದಕ್ಕೋಗಿ ಮೇಡಮ್ನವ್ರನ್ನ, ಮೇಡಮ್ ದಯವಿಟ್ಟು ಬನ್ನಿ, ನೀವು ನಮಗೆ ನಮ್ಮ ದೇವಸ್ಥಾನಕ್ಕೆ ಬರಬೇಕು, ನಿಮ್ಮ ಆಶೀರ್ವಾದ ಜನಗಳಿಗೆ ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಜೈಪಾಲ್ ಸರ್ ಇವರು ಆಗಮಿಸಿದ್ದಾರೆ. ಅದಕ್ಕೆ ನಮ್ಮ ಒಂದು ಮಾತಿಗೆ ಅವ್ರು ಹೋಗೊಟ್ಟಿಲ್ಲಿ ಬಂದಿರೋದ್ರಿಂದ ಅವರೊಂದು ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಬೆಲೆ ಇದೆ ಅಂತಂದರೆ, ಯಾಕೆಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಬರಲ್ಲ, ಏನೋ ಯಾರೋ ಶಾಂತಮ್ಮ ಯಾರೋ ಕರೆದ್ಬಿಟ್ರು ನೆಗ್ಲೆಕ್ಟ್ ಮಾಡ್ತಾರೆ. ಆ ಒಂದಿಂದ ಅವರು ಒಂದು ಜನತೆ ಪರವಾಗಿ ಬಂದು ಇಲ್ಲಿ ನಿಂತುಕೊಂಡು ನಮ್ಮ ಇಂಥ ಏರಿಯಾಗೆ ಬಂದಿದ್ದಾರೆ ಅನ್ನೋದಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಅವ್ರಿಗೆ. ಆ ಒಂದು ಇದು ತುಂಬ ತುಂಬ ವಂದನೆಗಳನ್ನ ಹೇಳ್ತಾ ಅವರಿಬ್ಬರಿಗೂ, ಜೈಪಾಲ್ ಸರ್ಗೂ, ಇಂದಿರಾ ಗಾಂಧಿ ಅವ್ರಿಗೆ ತುಂಬ ನಮ್ಮ ಮಹಿಳೆ ಪರವಾಗಿ ಅವರು ಯೋಚನೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ತುಂಬ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. First of all, thank you for arranging the camp. We are so grateful to be here. We have come here from Moral Jalapa Hospital. It's so welcoming here. Thank you so much for arranging the camp. We have the facilities of ECG, BP monitoring, sugar checkup, and medications we are providing. It's for free of cost. We hope we cover the lost patients and we give a proper treatment for them. Thank you. ದೇವಸ್ಥಾನದಲ್ಲಿ ತಿರುವೆಂಗಡ ಮುರಿಯಾನು ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಇವತ್ತು ಈ ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡಿದ್ದು ತುಂಬ ಒಳ್ಳೆಯದು. ಯಾವ ಭಾಗದಲ್ಲಿದೆ ಇದು ಕೋರಮಂಡಲ್ ಜಾಗದಲ್ಲಿ மெடிக்கல் கேம்ப் பண்ணுறது கோயிலுடைய, அதாவது நரசிம்மன் கோயிலுடைய தலைமை மகேந்திரன் அவர்கள் இந்த ஏழ்மை, இந்த ஏரியா வந்து பொருள் ஏழ்மையான ஏரியா இருந்தாலும் மனசு வந்து கோயில் கமிட்டிக்கார் இந்த மெடிக்கல் கேம்ப் பண்ணுறாங்கன்னா நமக்கு ரொம்ப சந்தோஷம். இந்த மெடிக்கல் கேம்பில் பல நன்மைகள் கிடைக்கும். ஒருத்தருக்கு திடீர்னு இசிஜியில் எதனா ப்ராப்ளம் வந்தால் கூட நம்முடைய ஜாலப்பா ஹாஸ்பிட்டலில் இந்த ட்ரீட்மெண்ட் கொடுக்கறதுக்கு பெரிய நம்ம ஏழைப்பட்டவங்களுக்கு போக முடியாத சூழ்நிலை நீங்கள் பண்ணிக்கிறீங்க. கோயில் கமிட்டிக்கார் எத்தனையோ கோயில் கமிட்டி இருக்குது, ஆனால் இந்த ஃபஸ்ட்டு கோயில் கமிட்டி இங்கே நரசிம்ம கோயில் இருக்கிறது 100 வருஷமாக. எனக்கு கூட தெரில, நிறைய பேர் சொல்லுவாங்க கோயிலுக்கு போனோம் இன்றைக்கி கோயில் இன்னும் வந்துடுச்சு. இந்த நிகழ்ச்சியில் அந்த இந்திரா காந்தி நம்மளுடைய சகோதரி சிட்டி முனிசிபாலிட்டி பிரசிடென்ட் அவர் தலைமையிலையும் சாந்தாம்மா தலைமையிலும் மகேந்திரன் தலைமையில் நடக்குதுன்னா நம்மளுக்கு பெருமை. இதே போல் அந்த ஏழைங்களுக்கு நீங்கள் இன்னும் நிறையா உதவி செய்யலாம். கோயில் கமிட்டி சார்பில் எங்களால் முடிஞ்சது நாங்களும் செய்யறதுக்கு ரெடியாக இருக்கிறோம். எங்கள் சார்பில் நான் ஒரு கவுன்சிலர் வார்டு 7th வார்டு இருந்தாலும் ஏற்கனவே நான் மக்கள் மதியில் இருக்கிறேன். அதனால் உங்கள் கோயில் கமிட்டிக்கு ஆல்ரெடி சாந்தம்மா எங்களை வந்து டைலட் கட்டி கொடுக்கணுன்னாங்க. நான் ஒரு டைலட் கட்டி கொடுக்குறேன்னு அசூரன்ஸ் கொடுத்துட்டுக்கிறேன். இது நிச்சயமாக வந்து சாந்தம்மா மூலிமா இந்த டைலட் நான் கட்டி கொடுக்கறதுக்கு முன்னே வரேன். என்னை கூப்பிட்டு எங்கள் கௌரவிச்சதுக்கு எங்கள் காங்கிரஸ் சார்பில், எங்களுடைய பிரசிடென்ட் சார்பில் மனமார்ந்த நன்றியை தெரிவிக்க நன்றி. ಗೋಲ್ ಬರುತ್ತೆ.
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.